ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಹರಿ ಓಂ. ದೇವರ ಪೂಜಾ ಕ್ರಮದಲ್ಲಿ ಬರುವಂತಹ ಪ್ರಮುಖವಾದ ಒಂದು ಭಾಗ ಅಂತಂದರೆ ಪ್ರತಿಮಾರ್ಚನ. ಅಂದರೆ ನಮ್ಮ ಬಳಿ ಇರುವಂತಹ ದೇವರ ಪ್ರತಿಮೆಗಳಿಗೆ ಯದ್ಯಪಿ ಶಿಲಾಮಯ ಪ್ರತಿಮೆಗಳಾಗಿರಬಹುದು, ಸಾಲಿಗ್ರಾಮಾದಿಗಳು, ಅಥವಾ ಲೋಹಮಯ ಪ್ರತಿಮೆಗಳಾಗಿರಬಹುದು, ಯಾವುದೇ ರೀತಿಯಾದರೂ ಕೂಡ ಆ ಪ್ರತಿಮೆಯ ಒಳಗಿರುವಂತಹ ಭಗವಂತನಿಗೆ, ನಾವು ಸನ್ನಿಹಿತ ಆಗಿರುವಂತಹ ಭಗವಂತನಿಗೆ ಪೂಜಾ ಮಾಡುವಂಥದ್ದು ಪ್ರತಿಮಾರ್ಚನ ಪೂಜಾ. ಅದು ಅತ್ಯಂತ ಪ್ರಮುಖವಾದ ಒಂದು ಭಾಗ. ಈ ಪ್ರತಿಮಾರ್ಚನೆಯ ಮಾಡುವ ಸಂದರ್ಭದಲ್ಲಿ ಪ್ರತಿಮೆಗಳಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಚಿಂತನೆ ಮಾಡಿ, ಭಗವಂತನನ್ನು ಆವಾಹನೆ ಮಾಡಿ, ಆನಂತರ ಅಭಿಷೇಕಾದಿಗಳನ್ನು ಮಾಡುವಂಥದ್ದು ಕ್ರಮ. ಈ ಸಂದರ್ಭದಲ್ಲಿ ಭಗವಂತನಲ್ಲಿ, ಆ ಪ್ರತಿಮೆಗಳಲ್ಲಿ ಭಗವಂತನ ರೂಪವನ್ನು ಉಪಾಸನೆ ಮಾಡಿ ಅಲ್ಲಿ ಅದನ್ನು ಆವಾಹನೆ ಮಾಡುವುದಕ್ಕೆ ಕೆಲವು ಕ್ರಮಗಳನ್ನು ಹೇಳಿ ತೋರಿಸಿಕೊಟ್ಟಿದ್ದಾರೆ. ಅವುಗಳನ್ನು ಇವತ್ತಿನ ದಿನ ಗಮನಿಸೋಣಂತೆ. ಮುಖ್ಯವಾಗಿ ಅದಕ್ಕಿಂತ ಪ್ರಾರಂಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಅಂತಂದರೆ, ಭಗವಂತನನ್ನು ಪ್ರತಿಮೆಯಲ್ಲಿ ಆವಾಹನ ಮಾಡುವುದು ಅಂತಂದರೆ ಏನು ಅರ್ಥ, ಅಭಿಪ್ರಾಯವೇನು ಅನ್ನುವಂಥದ್ದನ್ನು ಮೊದಲು ತಿಳ್ಕೋಬೇಕು. ಯಾಕಂದರೆ ಯದ್ಯಪಿ ನಿಮಗೆ ಭಗವಂತ ಅನ್ನುವಂಥವನು ಸರ್ವವ್ಯಾಪ್ತ, ಎಲ್ಲ ಕಡೆಯೂ ಇರುವಂಥವನಾದ್ದರಿಂದ ಅವನನ್ನು ವಿಶೇಷವಾಗಿ ಮತ್ತೆ ನಾವು ಲೋಹಮಯ ಪ್ರತಿಮೆಯಲ್ಲಿ ಆವಾಹನೆ ಮಾಡುವುದಂದರೆ ಏನು ಅರ್ಥ, ಭಗವಂತನಲ್ಲಿ ಅವನ ಸಾನ್ನಿಧ್ಯ ಅಲ್ಲಿಲ್ಲವೇ, ಅಂತಂದರೆ ಇಡೀ ಜಗತ್ತಿನಲ್ಲಿ ಭಗವಂತ ವ್ಯಾಪಿಸಿರುವುದರಿಂದ ವಿಶೇಷವಾಗಿ ನಾವು ಇನ್ನೇನು ಅವನನ್ನು ಇಲ್ಲದೇ ಇರುವಂಥ ಒಂದು ಜಾಗಕ್ಕೆ ನಾವು ಅವನನ್ನು ಆವಾಹನೆ ಮಾಡುವಂಥದ್ದು ಅಂತ ಅಲ್ಲ. ಯದ್ಯಪಿ ಬದಲಾಗಿ ಪ್ರತಿಮಾರ್ಚನೆಯಲ್ಲಿ ಮಾಡುವಂತಹ ಭಗವಂತನ ಆರಾಧನೆ, ಆವಾಹನೆಗೆ ಒಂದು ವಿಶೇಷವಾದ ಅರ್ಥವಿದೆ. ನಮ್ಮ ಹೃದಯ ಕಮಲದಲ್ಲಿ ಇರುವಂತಹ ಭಗವಂತನ ಬಿಂಬರೂಪ, ಭಗವಂತನ ರೂಪಗಳಲ್ಲಿ ವಿಶ್ವ ತೈಜಸ ಪ್ರಾಜ್ಞ ರೂಪಗಳು ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮ ಬಿಂಬರೂಪಕ್ಕೆ ಪ್ರಾಜ್ಞ ರೂಪ ಅನ್ನುವಂಥದ್ದು ನಮ್ಮ ಹೃದಯದಲ್ಲಿದೆ. ಆ ಹೃದಯ ಕಮಲದಲ್ಲಿ ಇರುವಂತಹ ಭಗವಂತನ ಬಿಂಬರೂಪವನ್ನು ಪ್ರತಿಮೆಯಲ್ಲಿ ಚಿಂತನೆ ಮಾಡಿ, ಆ ಪ್ರತಿಮೆಯಲ್ಲಿರುವಂತಹ ರೂಪಕ್ಕೂ ನಮ್ಮ ಬಿಂಬರೂಪಕ್ಕೂ ಕೂಡ ಐಕ್ಯವನ್ನು ಚಿಂತನೆ ಮಾಡುವುದೇ ಮುಖ್ಯವಾದ ಆವಾಹನಾದಿ ಪೂಜೆಗಳು ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾರೆ. ಆದ್ದರಿಂದ ಸಾಲಿಗ್ರಾಮ ಶಿಲಾಯಾಂ ವೈ ಸ್ವಯಂ ವ್ಯಕ್ತಸ್ತಥೈವ ಚ ಬಿಂಬಮೂರ್ತಿಯ ಸಹೈಕ್ಯೇನ ತದಂತಶ್ಚಿಂತಯೇದ್ ಹರಿಂ ಅಂತಂದ್ಬಿಟ್ಟು ಅಂತ, ಬಿಂಬಮೂರ್ತಿ ಸಹ ಐಕ್ಯೇನ ಚಿಂತಯೇದ್ ಅಂತಂದ್ಬಿಟ್ಟು ಭಗವಂತನ ಚಿಂತನೆಯನ್ನು ಆ ರೀತಿ ಮಾಡಬೇಕು ಅಂತ. ನಮ್ಮ ಹೃದಯ ಕಮಲದಲ್ಲಿರುವಂತಹ ಬಿಂಬರೂಪಿಯಾಗಿರುವಂತಹ ಭಗವಂತನನ್ನು ಆ ಪ್ರತಿಮೆಯಲ್ಲಿ ಆವಾಹನೆ ಮಾಡಿ, ಆನಂತರ ಆ ಪ್ರತಿಮೆಯಲ್ಲಿ ಭಗವಂತನನ್ನು ನಮ್ಮ ಕಣ್ಣು ಮುಂದೆ ಇರುವಂತಹ ರೂಪದಲ್ಲಿ ಕಾಣುವಂತಹ ಮೂರ್ತಿಮತ್ತಾದ ಭಗವಂತನಿಗೆ ನಾವು ಆರಾಧನೆ, ಅಭಿಷೇಕಾದಿಗಳನ್ನು ಮಾಡುವುದು ನಮ್ಮ ಅನುಷ್ಠಾನಕ್ಕೆ ಸುಲಭವಾಗುತ್ತದೆ ಅನ್ನುವಂಥ ಕಾರಣದಿಂದ ಈ ರೀತಿ ಪದ್ಧತಿಯನ್ನು ಹೇಳಿಕೊಟ್ಟಿದ್ದಾರೆ. ಈ ಕ್ರಮಕ್ಕೆ ನಾವು ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಷಣ್ಮುದ್ರಾಗಳನ್ನು ಪ್ರದರ್ಶನ ಮಾಡುವಂಥ ಸಂದರ್ಭ ಇಲ್ಲೂ ಕೂಡ ಬರುತ್ತೆ. ಈ 6 ಮುದ್ರೆಗಳು ವಿಶೇಷವಾಗಿ ಆವಾಹನಾದಿ ಷಣ್ಮುದ್ರೆಗಳು ಅಂತ ಕರೆಸಿಕೊಳ್ಳುತ್ತವೆ. ಆವಾಹನಾದಿ ಷಣ್ಮುದ್ರೆಗಳು ಯಾವುವು, ಅವುಗಳನ್ನು ಪ್ರಯೋಗ ಮಾಡುವಂತಹ ಕ್ರಮ ಏನು ಅನ್ನುವಂಥದ್ದನ್ನು ಇಲ್ಲಿ ಚಿಂತನೆ ಮಾಡೋಣಂತೆ. ಇಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಆವಾಹನಾದಿ ಮುದ್ರಗಳು ಅಂದರೆ ಮೊದಲು ಶುರುವಾಗುವಂಥದ್ದು ಆವಾಹನ ಮುದ್ರ, ಆವಾಹನೀ ಮುದ್ರ ಅಂತ ಕರೀತಾರೆ. ಆವಾಹಿನಿ ಮುದ್ರದಿಂದ ಆವಾಹಿತೋ ಭವ ಅಂತ ಒಂದು ಭಗವಂತನನ್ನು ಮೊದಲು ಪ್ರಾರ್ಥನೆ ಮಾಡಬೇಕು. ಆವಾಹಿತೋ ಭವ, ಸಂಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಸನ್ನಿರುದ್ಧೋ ಭವ, ಸಮ್ಮುಖೋ ಭವ, ಅವಗುಂಠಿತೋ ಭವ ಮತ್ತು ಸುಪ್ರಸನ್ನೋ ಭವ ಅಂತ ಪ್ರಸಾದ ಮುದ್ರೆಯಿಂದ ಕೂಡ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಸನ್ನಿಹಿತನಾಗುವಂಥದ್ದು ಕೇಳಿಕೊಳ್ಳುವಂಥ ಕ್ರಮ. ಮೊಟ್ಟ ಮೊದಲಿಗೆ ಆವಾಹಿತೋ ಭವ ಅನ್ನುವಂಥ ಒಂದು ಪ್ರಾರ್ಥನೆಯಿಂದ ಭಗವಂತನನ್ನು ಇಲ್ಲಿ ಈ ಪ್ರತಿಮೆಯಲ್ಲಿ ಆವಾಹಿತನಾಗು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅದನ್ನು ಹೇಗೆ ಮಾಡುವುದು ಅಂತಂದರೆ ಕ್ರಮವನ್ನು ಕೂಡ ಶಾಸ್ತ್ರದಲ್ಲಿ ಇಲ್ಲೇ ತಿಳಿಸಿಕೊಟ್ಟಿದ್ದಾರೆ. ಹಸ್ತಾಭ್ಯಾಂ ಅಂಜಲಿಂ ಬದ್ಧ್ವಾ ಅನಾಮಿಕಾ ಮೂಲಪರ್ವಣೋ ಅಂಗುಷ್ಠೌ ನಿಕ್ಷಿಪೇತ್ ಸೇಯಂ ಮುದ್ರಾತು ಆವಾಹಿನಿ ಸ್ಮೃತ ಅನ್ನುವಂಥ ಪ್ರಾರ್ಥನೆ ಅಲ್ಲಿ ಆ ಒಂದು ಶಾಸ್ತ್ರದ ಕ್ರಮವನ್ನು ಹೇಳ್ಕೊಡ್ತಾರೆ. ಹಸ್ತಾಭ್ಯಾಮ್ ಅಂದರೆ ನಮ್ಮ ಹಸ್ತಗಳಲ್ಲಿ ನಮ್ಮ ಹೆಬ್ಬೆರಳುಗಳ ಅಂಗುಷ್ಠಗಳನ್ನು ಅನಾಮಿಕ ಅಂದರೆ ಉಂಗುರದ ಬೆರಳು ಅಂತ ಹೇಳ್ತಾರೆ. ಅನಾಮಿಕ ಬೆರಳಿನಲ್ಲಿ ಅದರ ಮೂಲ ಪರ್ವಣಿ ಅಂದರೆ ಅದರ 3 ಗಂಟುಗಳಿರುತ್ತವೆ. ಆ 3 ಗಂಟಲ್ಲಿ ಕೊನೆಯ ಬುಡದಲ್ಲಿರುವಂಥ ಆ ಗಂಟಿಗೆ ನಮ್ಮ ಹೆಬ್ಬೆರಳನ್ನು ಮುಟ್ಟಿಸಿ ಆ 2 ಕೈಗಳಿಂದ ಜೋಡಿಸಿ ಭಗವಂತನನ್ನು ಪ್ರಾರ್ಥನೆ ಮಾಡುವುದು ಇದು ಆವಾಹನೀ ಮುದ್ರಾ ಅಂತ ಕರೆಸಿಕೊಳ್ಳುತ್ತೆ. ಇದರಿಂದ ನಾವು ಮಾಡುವಂಥದ್ದು ಆವಾಹಿತೋ ಭವ. ಹೀಗೆ ಕೈ ಮುದ್ರಾ ಪ್ರದರ್ಶನ ಈ ರೀತಿ ಮಾಡಬೇಕು. ಆವಾಹಿತೋ ಭವ ಅಂತಂದ್ಬಿಟ್ಟು ಭಗವಂತನನ್ನು ಆವಾಹನೀ ಮುದ್ರದಿಂದ ಆವಾಹನೆ ಮಾಡಿಕೊಳ್ಳುವಂಥದ್ದು. ಇದಾದ ನಂತರ ಆವಾಹನೀ ಮುದ್ರವನ್ನೇ
ಮಗುಚಿ ಹಾಕಿದರೆ ಈ ರೀತಿ ಮಾಡಿದರೆ ಅದು ಸಂಸ್ಥಾಪಿತೋ ಭವ ಅನ್ನುವಂಥ ಅರ್ಥ ಬರುತ್ತೆ. ಅಧೋಮುಖಿ ತು ಇಯಂ ಚೇತ್ ಸ್ಯಾತ್ ಸ್ಥಾಪನೀ ಮುದ್ರಿಕಾ ಸ್ಮೃತ ಅಂತಂದ್ಬಿಟ್ಟು ಇದು ಸ್ಥಾಪನೀ ಮುದ್ರಾ ಅಂತ ಕರೆಸ್ಕೊಳ್ಳುತ್ತೆ, ಅಥವಾ ಸಂಸ್ಥಾಪನಾ ಮುದ್ರಾ ಅಂತ ಕರೆಸ್ಕೊಳ್ಳುತ್ತೆ. ಏನು ಆವಾಹನಾ ಮುದ್ರಾ ಅಂತ ಈ ರೀತಿ ನಾವು ಮಾಡ್ಕೊಂಡಿರ್ತೀವೋ, ಹೆಬ್ಬೆರಳುಗಳನ್ನು ಅನಾಮಿಕಕ್ಕೆ ಮುಟ್ಟಿಸಿರ್ತೀವೋ, ಅದನ್ನು ಮಗುಚಿ ತೋರಿಸಿದರೆ ಈ ರೀತಿ, ಅಂದರೆ ಮತ್ತೆ ಹೆಬ್ಬೆರಳು ಮತ್ತೆ ಮುಟ್ಟಿರುತ್ತೆ, ಅನಾಮಿಕವನ್ನು ಮುಟ್ಟಿರುತ್ತೆ, ಅದನ್ನು ಕೇವಲ ಮಗುಚಿ ಈ ರೀತಿ ತೋರಿಸಿದರೆ ಆ ಪ್ರತಿಮೆಯಲ್ಲಿ ಭಗವಂತನನ್ನು ಚೆನ್ನಾಗಿ ಸಮ್ಯಕ್ ಸ್ಥಾಪಿತೋ ಭವ, ಸಂಸ್ಥಾಪಿತೋ ಭವ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಇದು ಸಂಸ್ಥಾಪನಿ ಮುದ್ರಾ. ಈ ರೀತಿ ಇರುತ್ತೆ. ಸಂಸ್ಥಾಪನಿ ಮುದ್ರಾ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಆವಾಹಿನಿ ಮುದ್ರಾ ಅದರದ ಮಗುಚಿದಂತಹ ಒಂದು ಕ್ರಮ. ಈ ರೀತಿ ಈ ರೀತಿ ಸಂಸ್ಥಾಪಿತೋ ಭವ ಅಂತಂದ್ಬಿಟ್ಟು ಈ ರೀತಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಇದಾದ ನಂತರ ಸನ್ನಿಹಿತೋ ಭವ ಅಂತ, ಬರೀ ಭಗವಂತನನ್ನು ಈ ಪ್ರತಿಮೆಯೊಳಗಡೆ ಸ್ಥಾಪಿತನಾಗು ಅಷ್ಟೇ ಅಲ್ಲ, ಅದರೊಳಗೆ ನಿಷ್ಠನಾಗು, ಅದರಲ್ಲಿ ಆರೋಪಿತನಾಗು ಅನ್ನುವಂಥ ಒಂದು, ಅದರಲ್ಲಿ ಚೆನ್ನಾಗಿ ನಿಷ್ಠನಾಗು, ಸನ್ನಿಹಿತೋ ಭವ, ಅದರೊಳಗಡೆನೇ ಅಡಗು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಸನ್ನಿಹಿತೋ ಭವ ಅಂತ. ಇದಕ್ಕೆ ಏನು ಅಂತಂದರೆ ಉಚ್ಚಿತಾಂಗುಷ್ಠ ಮುಷ್ಟಿವಸ್ತು ಸಂಯೋಗ ಸನ್ನಿಧಾಪನಿ ಅಂತ. ಇದಕ್ಕೆ ಸನ್ನಿಧಾಯಿನಿ ಮುದ್ರಾ ಅಥವಾ ಸನ್ನಿಧಾಪನಿ ಮುದ್ರಾ ಅಂತಲೂ ಕರೀತಾರೆ. ಇದರ ಕ್ರಮ ಹೇಗೆ ಅಂತಂದರೆ ಕೈಗಳನ್ನು ಎರಡೂ ಅಂಗುಷ್ಠಗಳನ್ನೆಲ್ಲ ಎಲ್ಲ ಬೆರಳುಗಳನ್ನು ಮುಚ್ಚಿ ಹೀಗೆ ಹಿಡಿದು ಮುಷ್ಟ್ಯೋಸ್ತು ಸಂಯೋಗಾತ್, ಮುಷ್ಟಿಗಳನ್ನು ಸಂಯೋಗ ಮಾಡಿ ಉಚ್ಚಿತ ಅಂಗುಷ್ಟಯ ಅಂತಂದ್ಬಿಟ್ಟು ಅಂತ. ಈ ಅಂಗುಷ್ಠಗಳು ಅಂದರೆ ಹೆಬ್ಬೆರಳುಗಳನ್ನು ಮಾತ್ರ ಇದು ಎತ್ತಿರಬೇಕು. ಹೀಗೆ ಎತ್ತಿಕೊಂಡು ಮಿಕ್ಕಿಯ ಬೆರಳುಗಳನ್ನೆಲ್ಲ ಈ ರೀತಿ ಮುಟ್ಟಿಸಿ ಇದು ಮಾಡುವಂಥದ್ದು ಇದು ಸನ್ನಿಧಾಯಿನಿ ಮುದ್ರಾ ಅಥವಾ ಸನ್ನಿಧಾಪನಿ ಮುದ್ರಾ ಅಂತ ಕರೀತಾರೆ. ಈ ರೀತಿ ಅಂದರೆ ಎಲ್ಲ ಬೆರಳುಗಳನ್ನು ಮುಚ್ಚಿ ಮುಷ್ಟಿಯನ್ನು ಬಿಗಿ ಹಿಡಿದು ಹೆಬ್ಬೆರಳುಗಳನ್ನು ಮಾತ್ರ ಎತ್ತಿರುವ ಹಾಗೆ ಉಚ್ಚಿತ ಅಂಗುಷ್ಠ ಮುಷ್ಟ್ಯೋಸ್ತು ಅಂತಂದ್ಬಿಟ್ಟು ಈ ರೀತಿ ಮಾಡಿದ್ರೆ ಸನ್ನಿಧಾಯಿನಿ ಮುದ್ರಾ. ಇದರಿಂದ ಭಗವಂತನನ್ನು ಪ್ರತಿಮೆಯಲ್ಲಿ ಸನ್ನಿಹಿತನಾಗು ಅಂತ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಮುಂದೆ ಸನ್ನಿರುದ್ಧೋ ಭವ ಅಂತಂದ್ಬಿಟ್ಟು ಇದರಿಂದ ನಾವೇನು ಅಂತಂದರೆ ಸಂರೋಧಿನಿ ಮುದ್ರಾ ಅಥವಾ ಸಂಬೋಧಿನಿ ಮುದ್ರಾ ಅಂತ ಎರಡನ್ನೂ ಕರೀತಾರೆ. ಅದರಿಂದ ಸನ್ನಿರುದ್ಧೋ ಭವ ಅಂತ ಕೇಳ್ಕೊತೀವಿ. ಅಂದರೆ ಭಗವಂತನನ್ನು ನೀನು ನಿರುದ್ಧನಾಗು, ಅಂದರೆ ನೀನು ಒಂದು ಅರ್ಥದಲ್ಲಿ ಒಂದು ಪಾಶಕ್ಕೊಳಗಾಗು, ಕಡಿವಾಣ ನಿರೋಧ ಅಂತಂದರೆ ಬಂಧನಕ್ಕೊಳಗಾಗು ಅಂತ. ಭಗವಂತನನ್ನು ಯಾರು ಬಂಧನೆ ಮಾಡೋದು? ಆದ್ದರಿಂದ ಭಗವಂತ ನೀನೇ ನಿನ್ನನ್ನು ಈ ಪ್ರತಿಮೆಯಲ್ಲಿ ಬಂಧಿಸಿಕೋ ಅನ್ನುವಂಥ ಅರ್ಥದಲ್ಲಿ ಇಲ್ಲಿ ಈ ಪ್ರತಿಮೆಯಲ್ಲಿ ನಿಷ್ಠನಾಗು, ಸನ್ನಿರುದ್ಧೋ ಭವ ಅಂತಂದ್ಬಿಟ್ಟು. ಇದರ ಪ್ರತಿಮೆಯನ್ನು ಬಿಟ್ಟು ಮತ್ತೆ ಚಲಿಸಬೇಡ, ನಮ್ಮಲ್ಲಿ ಸಂಪೂರ್ಣವಾಗಿ ಒಂದು ನಿನ್ನ ಸನ್ನಿಧಾನವನ್ನು ಈ ಪ್ರತಿಮೆಯಲ್ಲಿ ತುಂಬಿರು ಅನ್ನೋ ಕಾರಣಕ್ಕೆ ಸನ್ನಿರುದ್ಧೋ ಭವ. ಇದೇನು ಅಂತಂದರೆ ಅಂತಃಪ್ರವೇಶಿತ ಅಂಗುಷ್ಠ ಶೈವ ಸಂಬೋಧಿನಿ. ಇದೇನು ಮುಷ್ಟಿಯಲ್ಲಿ ಹೀಗೆ ಹಿಡಿದಿದ್ದು ಉಚ್ಚಿತ ಅಂಗುಷ್ಠ ಅನ್ನುವಂಥದ್ದು ಸನ್ನಿಧಾಯಿನಿ. ಆ ಹೆಬ್ಬೆರಳುಗಳು ಒಳಕ್ಕೆ ಹೋದರೆ ಅದು ಸಂರೋಧಿನಿ ಮುದ್ರಾ ಆಗುತ್ತೆ. ಏನು ಹಿಂದಿನ ಸನ್ನಿಧಾಯಿನಿ ಮುದ್ರಾ ಅದರಲ್ಲಿ ಉಚ್ಚಿತ ಅಂಗುಷ್ಠ ಅಂತ ಏನಿದೆಯೋ ಎತ್ತಿರುವಂಥ ಹೆಬ್ಬೆರಳುಗಳು ಕೇವಲ ಒಳಕ್ಕೆ ಹೋಗಿರುವುದರಿಂದ ಅಂತಃಪ್ರವೇಶಿತ ಅಂಗುಷ್ಠ ಅಂತ. ಅಂತಃಪ್ರವೇಶ ಮಾಡಿದರೆ ಮುಷ್ಟಿಯ ಒಳಗಡೆ ಹೋಗಿದರೆ ಅದು ಸನ್ನಿರುದ್ಧೋ ಭವ ಅಂತ ಕೇಳೋದ್ರಿಂದ ಸಂರೋಧಿನಿ ಮುದ್ರಾ ಆಗುತ್ತೆ ಅಥವಾ ಸಂಬೋಧನಿ ಮುದ್ರಾ ಅಂತಲೂ ಕರೀತಾರೆ. ಇದು 4ನೆಯ ಮುದ್ರೆ. ಇನ್ನು ಸಮ್ಮುಖೋ ಭವ ಅನ್ನೋ ಪ್ರಾರ್ಥನೆಯಿಂದ ಸಮ್ಮುಖ ಮುದ್ರಾ ಅಂತ ಕರೀತಾರೆ, ಸಮ್ಮುಖ ಕರ್ಣಿ ಮುದ್ರಾ ಅಂತಲೂ ಹೇಳ್ಬೋದು. ಇದೇನು ಅಂತಂದರೆ ಭಗವಂತನಲ್ಲಿ ಬಿಂಬ ರೂಪದಲ್ಲಿ ನಮ್ಮ ಭಗವಂತ ಪ್ರತಿಮೆಯಲ್ಲಿ ಇರುವಂಥ ಭಗವಂತನನ್ನು ನಮಗೆ ನಿನ್ನ ಮುಖವನ್ನು ತೋರಿಸು. ಸಮ್ಮುಖೋ ಭವ, ನಮ್ಮ ಎದುರು ಬದರಾಗಿ ನಿಲ್ಲುವ ಹಾಗೆ, ನಮ್ಮ ಮುಖಕ್ಕೆ ಕಾಣುವ ಹಾಗೆ, ನಮಗೆ ಕಾಣುವ ಹಾಗೆ ನಿನ್ನ ಮುಖವನ್ನು ತೋರಿಸು ಅನ್ನುವ ಅರ್ಥದಲ್ಲಿ ಸಮ್ಮುಖ ಮುದ್ರಾ ಅಂತ ತೋರಿಸ್ಬೇಕು. ಸಮ್ಮುಖ ಮುದ್ರಾ ಅಂತಂದರೆ ಸಂರೋಧಿನಿ ಮುದ್ರಾ ಅಂತ ನಾವೇನು ಹೀಗೆ ಹಿಂದೆ ಹಿಡಿದು ತೋರಿಸಿದ್ವಿ, ಅದರಿಂದ ಸಮ್ಮುಖೀಕರಣ ಚೇತ್ ಅಂಗುಷ್ಠವು ಸಮ್ಮುಖ ಸ್ಪೃಶವು ಅಂತಂದ್ಬಿಟ್ಟು ಮೊದಲು ಈ ಮುಷ್ಟಿಗಳು ಹೀಗಿರುವಂಥ ಮುಷ್ಟಿಗಳನ್ನು ಹೀಗೆ ಸಮ್ಮುಖ ಮಾಡ್ಕೋಬೇಕು. ಅಂದರೆ ಎರಡೂ ಮುಷ್ಟಿಗಳು ಪರಸ್ಪರ ಮುಖ ಕೊಟ್ಟು ನೋಡುವ ಹಾಗೆ. ಆ ಹೆಬ್ಬೆರಳುಗಳು ಏನಾಗುತ್ತವೆ, ಎರಡೂ ಕೂಡ ಈ ರೀತಿ, ಈ ಮುಷ್ಟಿಗಳು ಹೀಗಿರುವಂಥದ್ದು ಹೀಗಿರುವಾಗ ಹೆಬ್ಬೆರಳುಗಳು ಮುಖಾಮುಖಿ ಆಗುತ್ತವೆ. ಅವೆರಡುಗಳು ಸ್ಪರ್ಶ ಮಾಡಿದಾಗ ಇದು ಸಮ್ಮುಖ ಮುದ್ರಾ ಅಂತ ಕರೆಸ್ಕೊಳ್ಳುತ್ತೆ. ಹೀಗಿರುವಂಥ ಬಿಗಿ ಹಿಡಿದಿರುವಂತಹ ಮುಷ್ಟಿಗಳು ಮೊದಲು ಸಮ್ಮುಖವಾಗಬೇಕು. ಅಂಗುಷ್ಠವು ಸಮ್ಮುಖ ಸ್ಪೃಶವು, ಈ ಅಂಗುಷ್ಠಗಳು ಎರಡೂ ಕೂಡ ಪರಸ್ಪರ ಎರಡು ಮುಖಕ್ಕೆ ಮುಖ ಕೊಟ್ಟು ತಾವು ಸ್ಪರ್ಶ ಮಾಡಿದಾಗ ಸಮ್ಮುಖ ಮುದ್ರಾ ಅಂತ ಕರೆಸ್ಕೊಳ್ಳುತ್ತೆ. ಇದಾದ ನಂತರ ಕೊನೆಯದಾದ ಮುದ್ರಾ ಅವಗುಂಠನಿ ಮುದ್ರಾ ಅಂತ.
ಇದರಿಂದ ಅವಗುಂಠಿತೋ ಭವ ಅಂತಂದ್ಬಿಟ್ಟು ಭಗವಂತನ ಪ್ರಾರ್ಥನೆ. ಅರ್ಥಕ್ಕೆ ನೀವು ನೈಜವಾಗಿ ಯೋಚನೆ ಮಾಡೋದಾದರೆ ಅವಗುಂಠನ ಅಂತಂದರೆ ಒಂದು ಪರದೆ ಹಾಕುವುದು ಅಂತ. ಈಗ ಸ್ತ್ರೀಯರು ತಮ್ಮ ಸೀರೆ ಸೆರಗನ್ನು ಹೊಂದಾಗ ಅದರಿಂದ ಅವಗುಂಠಿತರಾದರು ಅಂತ, ಮುಖವನ್ನು ಮರೆಮಾಚಿ ಅದನ್ನು ಪರದೆಯ ಹಾಗೆ ಹೊಂದಿಕೊಂಡರು ಅನ್ನುವಂಥ ಅರ್ಥದಲ್ಲೆಲ್ಲ ಅವಗುಂಠನ ಅನ್ನೋ ಶಬ್ದ ಕ್ರಿಯಾನ ಬಳಸ್ತಾರೆ. ಇಲ್ಲಿ ಭಗವಂತನಲ್ಲಿ ಏನು ಸನ್ನಿಧಾನ ಅಂತಂದರೆ, ನೀನು ಒಂದು ಪ್ರತಿಮೆಯನ್ನು ನಿನ್ನ ಆವರಣ, ನಿನ್ನ ಪ್ರತಿಮೆಯಾಗಿ ಮಾಡಿಕೊ, ನಿನ್ನ ಪರದೆಯಾಗಿ ಮಾಡಿಕೊ. ನೀನು ಅದರೊಳಗಡೆ ಹೇಗೆ ಸನ್ನಿಹಿತನಾದರೆ ಅದು ನಿನಗೆ ಒಂದು ಪರದೆಯ ಆಗಿರುತ್ತದೆ, ಆ ರೀತಿ ನೀನು ಅದರೊಳಗಡೆ ನಿಷ್ಠನಾಗು ಅನ್ನುವಂಥ ಪ್ರಾರ್ಥನೆ. ಅದರಿಂದ ಅವಗುಂಠನಿ ಮುದ್ರಾ ಅಂತ. ಇದಕ್ಕೆ 2 ಕ್ರಮಗಳಿವೆ. ಸವ್ಯಹಸ್ತಕೃತ ಮುಷ್ಟಿ ದೀರ್ಘ ಅಧೋಮುಖ ತರ್ಜನಿ ಅವಗುಂಠನ ಮುದ್ರೇಯಂ ಅಭಿತೋ ಭ್ರಾಮಿತಾ ಮತ ಅಂತ ಒಂದು ಶಾಸ್ತ್ರದ ಮಾತಿದೆ. ಇದರ ಏನು ಅಂತಂದರೆ, ಸವ್ಯಹಸ್ತ ಬಲ, ಕೃತ ಮುಷ್ಟಿ, ಇದು ಬಲದ ಮುಷ್ಟಿ ಪೂರ್ತಿ ಮುಷ್ಟಿ ಹಿಡಿದು ಅಧೋಮುಖ ತರ್ಜನಿ, ಈ ತರ್ಜನಿ ಬೆರಳು ಅಂದರೆ ತೋರು ಬೆರಳು ಅಧೋಮುಖ ಡೌನ್ವರ್ಡ್ ಅಂತ ಕೆಳಗಿನ ಮುಖಕ್ಕೆ ಮುಖ ಕೊಟ್ಟು ಇದು ಮಾಡಿದ ಆನಂತರ ಆ ಪ್ರತಿಮೆಯ ಮೇಲೆ ಭ್ರಾಮಿತೋ ಮತ ಅವಗುಂಠನ ಮುದ್ರೇಯಂ ಅಭಿತೋ ಭ್ರಾಮಿತೋ ಅಭಿತಃ ಭ್ರಾಮಿತಃ ಅಂತಂದ್ಬಿಟ್ಟು ಆ ಪ್ರತಿಮೆಯ ಸುತ್ತಲೂ ಕೂಡ ಈ ರೀತಿ ಭ್ರಮಣ ಮಾಡಿದರೆ ಅದು ಅವಗುಂಠನ ಮುದ್ರಾ ಅಂತ ಕರೆಸಿಕೊಳ್ಳುತ್ತೆ. ಒಂದು ಈ ಮುಷ್ಟಿಯನ್ನು ಬಿಗಿ ಹಿಡಿದು ಆ ಅಧೋಮುಖ ತರ್ಜನಿಯನ್ನು ಅಧೋಮುಖ ಮಾಡಿ ಪ್ರತಿಮೆಯ ಸುತ್ತಲೂ ಕೂಡ ಈ ರೀತಿ ಭ್ರಮಣ ಮಾಡಿದಾಗ ಅದು ಅವಗುಂಠನ ಮುದ್ರಾ ಅಂತ ಒಂದು ತೋರಿಸ್ಕೊಳ್ಳುತ್ತೆ. ಇದೇ ಅವಗುಂಠನ ಮುದ್ರಕ್ಕೆ ಇನ್ನೊಂದು ಪ್ರಯೋಗವೂ ಇದೆ. ಅದು ಹೆಬ್ಬೆರಳುಗಳನ್ನು ಹೀಗೆ ಮುಚ್ಚಿ ನಾವು ಸನ್ನಿಧಾಯಿನಿ ಮುದ್ರಾ ಅಂತ ಹೇಗೆ ಹಿಡಿದು ತೋರಿಸಿದ್ವೋ, ಆ ಹೆಬ್ಬೆರಳುಗಳು ಬಿಡಿಯಾಗಿದ್ದವು, ಆ ಹೆಬ್ಬೆರಳುಗಳನ್ನು ಈ ರೀತಿ ಜೋಡಿಸಿದರೆ ಅದು ಅವಗುಂಠನ ಮುದ್ರಾ ಅಂತಲೂ ಕರೆಸಿಕೊಳ್ಳುತ್ತೆ ಅಂತ ಇನ್ನೊಂದು ಕ್ರಮವಿದೆ. ಈ ರೀತಿಯೂ ಅವಗುಂಠನ ಮುದ್ರಾವನ್ನು ಮಾಡಿ ತೋರಿಸುವಂಥ ಕ್ರಮ ಇದೆ. 2 ಕೂಡ ನಡೆಯುವಂಥದ್ದು. ಇದೆಲ್ಲ 6 ಮುದ್ರೆಗಳು, ಷಣ್ಮುದ್ರಾ ಪ್ರಮುಖವಾಗಿ. ಈ ಷಣ್ಮುಖ ಮುದ್ರಾ, ಆ ಷಣ್ಮುದ್ರಾಗಳು ಮುಗಿದ ನಂತರ ಪ್ರಸಾದ ಮುದ್ರಾ ಅಂತ ಸುಪ್ರಸನ್ನೋ ಭವ ಅಂತಂದ್ಬಿಟ್ಟು ಕೇವಲ 2 ಕೈಗಳನ್ನು ಅಂಜಲಿ ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸುಪ್ರಸನ್ನೋ ಭವ, ಈ ನಮ್ಮ ಏನು ಮುಂದಿನ ಮಾಡುವಂಥ ಎಲ್ಲ ಪೂಜೆ ಇದೆಯೋ, ಹಿಂದೆ ಮಾಡಿರುವಂಥ ಏನು ಅನುಸಂಧಾನವಿದೆಯೋ ಅದರಿಂದ ನೀನು ಪ್ರೀತನಾಗು ಅಂತಂದ್ಬಿಟ್ಟು ನಾವು ಅಂಜಲಿಯನ್ನು ಮಾಡಿ ಹೇಳಿದರೆ ಅದು ಪ್ರಸಾದ ಮುದ್ರಾ ಅಂತ ಕರೆಸಿಕೊಳ್ಳುತ್ತೆ. ಇದು 7ನೆಯ ಮುದ್ರೆ ಹಾಗೂ ನಾವು ಪ್ರದರ್ಶನ ಮಾಡ್ತೀವಿ. ಇವೆಲ್ಲವೂ ಒಟ್ಟಿಗೆ ಮಾಡಿದಾಗ ಆವಾಹಿತೋ ಭವ, ಸಂಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಸನ್ನಿರುದ್ಧೋ ಭವ, ಸಮ್ಮುಖೋ ಭವ, ಅವಗುಂಠಿತೋ ಭವ, ಸುಪ್ರಸನ್ನೋ ಭವ, ಪ್ರಸೀದ ಅಂದ್ಬಿಟ್ಟು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಇದು ಆವಾಹನ ಕ್ರಮ ಅಂತ ಕರೆಸ್ಕೊಳ್ಳೋದು. ಇದನ್ನು ಮಾಡಿ ಆ ನಂತರ ನಾವು ಭಗವಂತನ ಅರ್ಚನೆಯನ್ನು ಆ ಪ್ರತಿಮೆಗಳಲ್ಲಿ ಬಿಂಬಮೂರ್ತಿಯ ಅನುಸಂಧಾನವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡುವಂಥದ್ದು ದೇವಪೂಜಾ ಕ್ರಮ. ಶ್ರೀಕೃಷ್ಣಾರ್ಪಣಮಸ್ತು.